ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಜನರಿಗೆಲ್ಲ ಬುದ್ಧಿ ಹೇಳೋರಿಗೆಲ್ಲ ಏನಾಯ್ತು? ಕೊರೋನಾ ಮರೆತು ಬಿಟ್ರ ಸಚಿವ ಈಶ್ವರಪ್ಪ. ಹಾವೇರಿಯ ಕಾಗಿನೆಲೆಯ ಕುರುಬ ಸಮಾವೇಶದಲ್ಲಿ ಸಾಮಾಜಿಕ ಅಂತರವೇ ಮಾಯಗೊಂಡಿದೆ. ಕೊರೋನಾ ಸಂದರ್ಭ ಇದು. ಮಾಸ್ಕ್ ಹಾಕಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ಎಲ್ಲಾ ಮಾರ್ಗಸೂಚಿಗಳಿದ್ರೂ ಕೂಡ ಕೊರೋನಾನೇ ಇಲ್ವೇನೋ ಅನ್ನುವ ರೀತಿಯಾಗಿ ಜನಪ್ರತಿನಿಧಿಗಳು ಕೂಡ ಈಗ ತಮ್ಮ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಹಾವೇರಿಯ ಕಾಗಿನೆಲೆಯ ಕುರುಬ ಸಮಾವೇಶದಲ್ಲಿ ಸಾಮಾಜಿಕ ಅಂತರವೇ ಅಲ್ಲಿ ಮಾಯ ಹೋಗ್ಬಿಟ್ಟಿದೆ. ಕೋವಿಡ್ ನಿಯಮವನ್ನ ಗಾಳಿಗೆ ತೂರಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವ ಕೆಎಸ್ ಈಶ್ವರಪ್ಪ. ಸಮಾವೇಶದಲ್ಲಿ ಶಾರೀರಿಕ ಅಂತರವನ್ನ ಮರೆತಿದ್ದಾರೆ ಗಣ್ಯರು, ಸ್ವಾಮೀಜಿಗಳು. ಕುರುಬ ಸಮಾಜವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸಲು ಒತ್ತಾಯ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಕಾಗಿನೆಲೆಯಲ್ಲಿ ನಡೀತಾ ಇರುವ ರಾಜ್ಯ ಮಟ್ಟದ ಕುರುಬ ಮಹಿಳಾ ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಮಾತ್ರ ಬಹುತೇಕ ಮರ್ತೇ ಹೋಗಿದೆ ಅಂತ ಅನ್ಸುತ್ತೆ. ಅಲ್ಲಿ ಜನರಿಗಾಗಿರ್ಬೋದು, ಸಚಿವರಿಗಾಗಿರ್ಬೋದು, ಸ್ವಾಮೀಜಿಗಳಿಗಾಗಿರ್ಬೋದು ಅಸಹಾಯಕರಂತೆ ನಿಂತು ನೋಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಕನಗೌಡ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಕನಗೌಡ, ಕೊರೋನಾ ಇನ್ನೂ ಕೂಡ ಇದೆ ಅನ್ನೋದು ಮರ್ತು ಹೋಗಿದೆಯಾ ಇಲ್ಲಿನ ಜನಪ್ರತಿನಿಧಿಗಳಿಗೆ, ಸ್ವಾಮೀಜಿಗಳಿಗೆ, ಜನರಿಗೆ, ಎಲ್ರಿಗೂ ಕೂಡ ಅಂತ ಹೇಳಿ? ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ನಿರ್ದಿರೋದನ್ನ ನೋಡ್ತಾ ಇದೀವಿ. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಅಂತ ಕಾಣಿಸ್ತಾನೆ ಇಲ್ಲ ಅಲ್ಲಿ. ನಿಜಕ್ಕೂ ನವಿತಾ ಜೈನ್, ಇದೊಂಥರ ಬೇಸರದ ಸಂಗತಿ ಅಂತ ಹೇಳುದು. ಯಾಕಂದ್ರೆ ಕೊರೋನಾ ಮಹಾಮಾರಿ ಈಗಷ್ಟೇ ಇಳಿಮುಖ ಆಗ್ತದೆ. ಇಂಥ ಸಂದರ್ಭದಲ್ಲಿ ಏನು ಹಾವೇರಿ ಜಿಲ್ಲೆಯ ಒಂದು ಕಾಗಿನೆಲೆ ಅಂತ ಒಂದು ಏನು ಇದು ಇದೆ, ಕಾಗಿನೆಲೆ ಮಟ್ಟದಲ್ಲಿ ಏನು ಸಾವಿರಾರು ಸಂಖ್ಯೆಯಲ್ಲಿ ಏನು ಕುರುಬ ಸಮಾಜದ ಏನು ಮಹಿಳೆಯರು ಇವತ್ತು ರಾಜ್ಯ ಮಟ್ಟದ ಎಸ್ಟಿ ಕುರುಬ ಸಮಾಜವನ್ನು ರಾಜ್ಯದ ಎಸ್ಟಿಗೆ ಸೇರ್ಬೇಕಂತ ರಾಜ್ಯ ಮಟ್ಟದ ಸಮಾವೇಶ ಅಂದ್ಕೊಂಡಿದ್ದಾರೆ. ಈ ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನು ಕುರುಬ ಸಮಾಜದ ಮಹಿಳೆಯರು ಮತ್ತು ಗಣ್ಯರು ಸೇರ್ತಾರೆ. ಇಲ್ಲಿ ಒಂದು ವಿಶೇಷ ಅಂತಂದ್ರೆ ಏನು ಯಾವುದೇ ರೀತಿಯ ಒಂದು ಸಾಮಾಜಿಕ ಅಂತರ ಇಲ್ಲ. ಅಲ್ಲೇ ಸೇರಿರುವಂತ ಸಾವಿರಾರು ಮಹಿಳೆಯರು ಕೂಡ ಯಾವುದೇ ರೀತಿಯ ಮಾಸ್ಕ್ ಅನ್ನು ಧರಿಸಿರೋದಿಲ್ಲ. ಅದರಲ್ಲಿ ಕೂಡ ಏನು ಇಲ್ಲಿ ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಏನು ಕೆಎಸ್ ಈಶ್ವರಪ್ಪನವರು, ಹಾಗೆ ಈಗಷ್ಟೇ ಏನು ವಿಧಾನ ಪರಿಷತ್ ಸದಸ್ಯರಾಗಿದ್ದಂತ ಏನು MTV ನಾಗರಾಜ್ ಅವರು ಹಾಗೂ ಕುರುಬ ಸಮಾಜದ ಅನೇಕ ಕಾಂಗ್ರೆಸ್ ಹಾಗೂ ಬಿಜೆಪಿ ಏನು ರಾಜಕೀಯ ಮುಖಂಡರಿದ್ದಾರೆ. ಅವರು ಸಹ ಏನು ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾರೆ. ಅಲ್ಲಿ ಸಹ ಯಾವುದೇ ರೀತಿಯ ಒಂದು ಸಾಮಾಜಿಕ ಅಂತರ ಇಲ್ಲ. ಬಹುತೇಕ ಸ್ಟೇಜ್ ಮೇಲೆ ಕುಳಿತ ಮಹಿಳೆಯರು ಸಹಿತ ಏನೋ ಮಾಸ್ಕ್ ಅನ್ನು ಧರಿಸದೇ ಇರುವುದು ವಿಪರ್ಯಾಸ. ಅಷ್ಟಕ್ಕೂ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂತಹ ಏನೋ ಈ ಕಾರ್ಯಕ್ರಮಕ್ಕೆ ಪೊಲೀಸರೇ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಅಲ್ಲಿ ಸಹ ಯಾವುದೇ ರೀತಿಯ ಪೊಲೀಸರು ಸಹ ಒಂದು ಮಾಸ್ಕ್ ಹಾಕಿಕೊಳ್ಳಿ ಅಥವಾ ಒಂದು ಸಾಮಾಜಿಕ ಅಂತರ ಇಂದ ಇರ್ಲಿ ಅಂತ ಹೇಳಕ್ಕೆ ಅವರು ಕೂಡ ಅಸಹಾಯಕರಂತೆ ವರ್ತಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಸಂಕನಗೌಡ ಡೀಟೇಲ್ಸ್ಗೆ.